ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಬಹಳ ಕಿರಿಕಿರಿ ಕೊಡ್ತಾ ಇದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ರೈತರು ಸಿಡಿದೆದ್ದಿದ್ದಾರೆ. ಈ ರೀತಿಯಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದ್ರೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ರೆ ಲೋಡ್ ಶೆಡ್ಡಿಂಗ್ ಗಂಟೆಗಟ್ಟಲೆ ನಡೀತಾ ಇದ್ರೆ ಅವ್ರೇನ್ ಮಾಡೋದು ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ನಾಗರಮುನ್ನೋಳಿ ಹೆಸ್ಕಾಂಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಇಬಿ ಎದುರುಗಡೆ ಧರಣಿ ಕುಳಿತಿದ್ದಾರೆ ನೂರಾರು ರೈತರು. ಬೆಳಕೂಳ, ದೋಣವಾಡ, ನಾರಮುನ್ನೋಳಿ, ಹಂಚಿನಾಳ, ಉಮರಾಣಿ, ಕರಂಗಾವ ರೈತರು ಧರಣಿಯನ್ನ ಕೂತಿರೋದು. ನಾಗರಮುನ್ನೋಳಿ ಹೋಬಳಿಯ 17 ಗ್ರಾಮಗಳಿಗೆ ಕತ್ತಲೆ ಭಾಗ್ಯ. ಸರ್ಕಾರ ಏನ್ ಕೊಡುತ್ತೋ ಬಿಡುತ್ತೋ ಆದ್ರೆ ಹಲವು ಗ್ರಾಮಗಳಿಗೆ ಕತ್ತಲೆ ಭಾಗ ಕೊಡ್ತಾ ಇದೆ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಮಾತಾಡ್ತಾ ಇರೋದು, ಹೇಳ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡಬೇಕಲ್ಲಿ ಈ ದೊಡ್ಡ ಜಾತಿಗಳು ಇದೊಂದು ಹೊಸ ಭಾಗ್ಯ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕತ್ಲಿ ಭಾಗ್ಯ ರೈತರಿಗೆ. ಆ 5 ಭಾಗ್ಯದಾಗ ಇದನ್ನೊಂದು ಭಾಗ್ಯ ಕೂಡಿಸಿ ಕತ್ಲಿ ಭಾಗ್ಯ ಒಂದು ಸಲ ಎಕ್ಸ್ಟ್ರಾ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ರೈತರಿಗೆಲ್ಲ ಗಿಫ್ಟ್ ಕೊಟ್ಟರು ನೋಡ್ರಿ. ನಮ್ಗೆ ಹೊಸ ಯೋಜನೆ ಕತ್ತಲೆ ಭಾಗ್ಯ ನಾಗರಮುನ್ನೋಳಿ ಹೋಬಳಿಗೆ. ಚಿಕ್ಕೋಡಿ ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಬಹಳ ಕಿರಿಕಿರಿ ಕೊಡ್ತಾ ಇದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ರೈತರು ಸಿಡಿದೆದ್ದಿದ್ದಾರೆ. ಈ ರೀತಿಯಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದ್ರೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ರೆ ಲೋಡ್ ಶೆಡ್ಡಿಂಗ್ ಗಂಟೆಗಟ್ಟಲೆ ನಡೀತಾ ಇದ್ರೆ ಅವ್ರೇನ್ ಮಾಡೋದು ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ನಾಗರಮುನ್ನೋಳಿ ಹೆಸ್ಕಾಂಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಇಬಿ ಎದುರುಗಡೆ ಧರಣಿ ಕುಳಿತಿದ್ದಾರೆ ನೂರಾರು ರೈತರು. ಬೆಳಕೂಳ, ದೋಣವಾಡ, ನಾರಮುನ್ನೋಳಿ, ಹಂಚಿನಾಳ, ಉಮರಾಣಿ, ಕರಂಗಾವ ರೈತರು ಧರಣಿಯನ್ನ ಕೂತಿರೋದು. ನಾಗರಮುನ್ನೋಳಿ ಹೋಬಳಿಯ 17 ಗ್ರಾಮಗಳಿಗೆ ಕತ್ತಲೆ ಭಾಗ್ಯ. ಸರ್ಕಾರ ಏನ್ ಕೊಡುತ್ತೋ ಬಿಡುತ್ತೋ ಆದ್ರೆ ಹಲವು ಗ್ರಾಮಗಳಿಗೆ ಕತ್ತಲೆ ಭಾಗ ಕೊಡ್ತಾ ಇದೆ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಮಾತಾಡ್ತಾ ಇರೋದು, ಹೇಳ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡಬೇಕಲ್ಲಿ ಈ ದೊಡ್ಡ ಜಾತಿಗಳು ಇದೊಂದು ಹೊಸ ಭಾಗ್ಯ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕತ್ಲಿ ಭಾಗ್ಯ ರೈತರಿಗೆ. ಆ 5 ಭಾಗ್ಯದಾಗ ಇದನ್ನೊಂದು ಭಾಗ್ಯ ಕೂಡಿಸಿ ಕತ್ಲಿ ಭಾಗ್ಯ ಒಂದು ಸಲ ಎಕ್ಸ್ಟ್ರಾ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ರೈತರಿಗೆಲ್ಲ ಗಿಫ್ಟ್ ಕೊಟ್ಟರು ನೋಡ್ರಿ. ನಮ್ಗೆ ಹೊಸ ಯೋಜನೆ ಕತ್ತಲೆ ಭಾಗ್ಯ ನಾಗರಮುನ್ನೋಳಿ ಹೋಬಳಿಗೆ. ಚಿಕ್ಕೋಡಿ ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಬಹಳ ಕಿರಿಕಿರಿ ಕೊಡ್ತಾ ಇದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ರೈತರು ಸಿಡಿದೆದ್ದಿದ್ದಾರೆ. ಈ ರೀತಿಯಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದ್ರೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ರೆ ಲೋಡ್ ಶೆಡ್ಡಿಂಗ್ ಗಂಟೆಗಟ್ಟಲೆ ನಡೀತಾ ಇದ್ರೆ ಅವ್ರೇನ್ ಮಾಡೋದು ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ನಾಗರಮುನ್ನೋಳಿ ಹೆಸ್ಕಾಂಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಇಬಿ ಎದುರುಗಡೆ ಧರಣಿ ಕುಳಿತಿದ್ದಾರೆ ನೂರಾರು ರೈತರು. ಬೆಳಕೂಳ, ದೋಣವಾಡ, ನಾರಮುನ್ನೋಳಿ, ಹಂಚಿನಾಳ, ಉಮರಾಣಿ, ಕರಂಗಾವ ರೈತರು ಧರಣಿಯನ್ನ ಕೂತಿರೋದು. ನಾಗರಮುನ್ನೋಳಿ ಹೋಬಳಿಯ 17 ಗ್ರಾಮಗಳಿಗೆ ಕತ್ತಲೆ ಭಾಗ್ಯ. ಸರ್ಕಾರ ಏನ್ ಕೊಡುತ್ತೋ ಬಿಡುತ್ತೋ ಆದ್ರೆ ಹಲವು ಗ್ರಾಮಗಳಿಗೆ ಕತ್ತಲೆ ಭಾಗ ಕೊಡ್ತಾ ಇದೆ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಮಾತಾಡ್ತಾ ಇರೋದು, ಹೇಳ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಮಾಡಬೇಕಲ್ಲಿ ಈ ದೊಡ್ಡ ಜಾತಿಗಳು ಇದೊಂದು ಹೊಸ ಭಾಗ್ಯ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕತ್ಲಿ ಭಾಗ್ಯ ರೈತರಿಗೆ. ಆ 5 ಭಾಗ್ಯದಾಗ ಇದನ್ನೊಂದು ಭಾಗ್ಯ ಕೂಡಿಸಿ ಕತ್ಲಿ ಭಾಗ್ಯ ಒಂದು ಸಲ ಎಕ್ಸ್ಟ್ರಾ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ರೈತರಿಗೆಲ್ಲ ಗಿಫ್ಟ್ ಕೊಟ್ಟರು ನೋಡ್ರಿ. ನಮ್ಗೆ ಹೊಸ ಯೋಜನೆ ಕತ್ತಲೆ ಭಾಗ್ಯ ನಾಗರಮುನ್ನೋಳಿ ಹೋಬಳಿಗೆ. ಚಿಕ್ಕೋಡಿ ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಬಹಳ ಕಿರಿಕಿರಿ ಕೊಡ್ತಾ ಇದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ರೈತರು ಸಿಡಿದೆದ್ದಿದ್ದಾರೆ. ಈ ರೀತಿಯಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದ್ರೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ರೆ ಲೋಡ್ ಶೆಡ್ಡಿಂಗ್ ಗಂಟೆಗಟ್ಟಲೆ ನಡೀತಾ ಇದ್ರೆ ಅವ್ರೇನ್ ಮಾಡೋದು ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ನಾಗರಮುನ್ನೋಳಿ ಹೆಸ್ಕಾಂಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಇಬಿ ಎದುರುಗಡೆ ಧರಣಿ ಕುಳಿತಿದ್ದಾರೆ ನೂರಾರು ರೈತರು. ಬೆಳಕೂಳ, ದೋಣವಾಡ, ನಾರಮುನ್ನೋಳಿ, ಹಂಚಿನಾಳ, ಉಮರಾಣಿ, ಕರಂಗಾವ
ರೈತರು ಧರಣಿಯನ್ನ ಕೂತಿರೋದು. ನಾಗರಮುನ್ನೋಳಿ ಹೋಬಳಿಯ 17 ಗ್ರಾಮಗಳಿಗೆ ಕತ್ತಲೆ ಭಾಗ್ಯ. ಸರ್ಕಾರ ಏನ್ ಕೊಡುತ್ತೋ ಬಿಡುತ್ತೋ, ಆದ್ರೆ ಹಲವು ಗ್ರಾಮಗಳಿಗೆ ಕತ್ತಲೆ ಭಾಗ ಕೊಡ್ತಾ ಇದೆ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಮಾತಾಡ್ತಾ ಇರೋದು, ಹೇಳ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಂದುಕೊಂಡು ಏನ್ ಹೇಳ್ತೆ ಊರಾಜಿ ಯಾತ್ರಿ ಬೇಕಲ್ಲಿ ಸರ್ವ ಅಟ್ಟೆ ಪಟ್ಟ ಮಾತಾಡಬೇಕ ಪಟ್ಟ ಅಲ್ಲ ಸರ್ ನಮ್ಮ ಚರ್ಚೆ ಮಾಡ್ಬೇಕ್ರೆ ಅಲ್ಲಿ ಇಡೀ ದೊಡ್ಡ ಜಾತಿಗಳು ನೋಡಿ ನೋಡಿಕೆ ಇದೊಂದು ಹೊಸ ಭಾಗ್ಯ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕತ್ಲಿ ಭಾಗ್ಯ ರೈತರಿಗೆ. ಆ ಐದು ಭಾಗ್ಯದಾಗ ಇದನ್ನೊಂದು ಭಾಗ್ಯ ಕೂಡಿಸಿ ಕತ್ಲಿ ಭಾಗ್ಯ ಒಂದು ಸಲ ಎಕ್ಸ್ಟ್ರಾ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ರೈತರಿಗೆಲ್ಲ ಗಿಫ್ಟ್ ಕೊಟ್ರು ನೋಡ್ರಿ. ನಮ್ಗೆ ಹೊಸ ಯೋಜನೆ ಕತ್ತಲೆ ಭಾಗ್ಯ ನಾಗರಮುನ್ನೋಳಿ ಹೋಬಳಿಗೆ. ಚಿಕ್ಕೋಡಿ ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಬಹಳ ಕಿರಿಕಿರಿ ಕೊಡ್ತಾ ಇದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ರೈತರು ಸಿಡಿದೆದ್ದಿದ್ದಾರೆ. ಈ ರೀತಿಯಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದ್ರೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ರೆ ಲೋಡ್ ಶೆಡ್ಡಿಂಗ್ ಗಂಟೆಗಟ್ಟಲೆ ನಡೀತಾ ಇದ್ರೆ ಅವ್ರು ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ನಾಗರಮುನ್ನೋಳಿ ಹೆಸ್ಕಾಂಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಇಬಿ ಎದುರುಗಡೆ ಧರಣಿ ಕುಳಿತಿದ್ದಾರೆ ನೂರಾರು ರೈತರು. ಬೆಳಕೂಳ, ದೋಣವಾಡ, ನಾರಮುನ್ನೋಳಿ, ಹಂಚಿನಾಳ, ಉಮರಾಣಿ, ಕರಂಗಾವ ರೈತರು ಧರಣಿಯನ್ನ ಕೂತಿರೋದು. ನಾಗರಮುನ್ನೋಳಿ ಹೋಬಳಿಯ 17 ಗ್ರಾಮಗಳಿಗೆ ಕತ್ತಲೆ ಭಾಗ್ಯ. ಸರ್ಕಾರ ಏನ್ ಕೊಡುತ್ತೋ ಬಿಡುತ್ತೋ, ಆದ್ರೆ ಹಲವು ಗ್ರಾಮಗಳಿಗೆ ಕತ್ತಲೆ ಭಾಗ ಕೊಡ್ತಾ ಇದೆ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಮಾತಾಡ್ತಾ ಇರೋದು, ಹೇಳ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಂದುಕೊಂಡು ಏನ್ ಹೇಳ್ತೆ ಊರಾಜಿ ಯಾತ್ರಿ ಬೇಕಲ್ಲಿ ಸರ್ವ ಅಟ್ಟೆ ಪಟ್ಟ ಮಾತಾಡಬೇಕ ಪಟ್ಟ ಅಲ್ಲ ಸರ್ ನಮ್ಮ ಚರ್ಚೆ ಮಾಡ್ಬೇಕ್ರೆ ಅಲ್ಲಿ ಇಡೀ ದೊಡ್ಡ ಜಾತಿಗಳು ನೋಡಿ ನೋಡಿಕೆ ಇದೊಂದು ಹೊಸ ಭಾಗ್ಯ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕತ್ಲಿ ಭಾಗ್ಯ ರೈತರಿಗೆ. ಆ ಐದು ಭಾಗ್ಯದಾಗ ಇದನ್ನೊಂದು ಭಾಗ್ಯ ಕೂಡಿಸಿ ಕತ್ಲಿ ಭಾಗ್ಯ ಒಂದು ಸಲ ಎಕ್ಸ್ಟ್ರಾ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ರೈತರಿಗೆಲ್ಲ ಗಿಫ್ಟ್ ಕೊಟ್ರು ನೋಡ್ರಿ. ನಮ್ಗೆ ಹೊಸ ಯೋಜನೆ ಕತ್ತಲೆ ಭಾಗ್ಯ ನಾಗರಮುನ್ನೋಳಿ ಹೋಬಳಿಗೆ. ಚಿಕ್ಕೋಡಿ ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಬಹಳ ಕಿರಿಕಿರಿ ಕೊಡ್ತಾ ಇದೆ. ವಿದ್ಯುತ್ ಕಣ್ಣ ಮುಚ್ಚಾಲೆಗೆ ರೈತರು ಸಿಡಿದೆದ್ದಿದ್ದಾರೆ. ಈ ರೀತಿಯಾಗಿ ಕರೆಂಟ್ ಬಂದು ಹೋಗಿ ಮಾಡ್ತಾ ಇದ್ರೆ ಹೇಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದಾದ್ರೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ರೆ ಲೋಡ್ ಶೆಡ್ಡಿಂಗ್ ಗಂಟೆಗಟ್ಟಲೆ ನಡೀತಾ ಇದ್ರೆ ಅವ್ರು ಏನ್ ಮಾಡೋದು ಅನ್ನುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ನಾಗರಮುನ್ನೋಳಿ ಹೆಸ್ಕಾಂಗೆ ರೈತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕೆಇಬಿ ಎದುರುಗಡೆ ಧರಣಿ ಕುಳಿತಿದ್ದಾರೆ ನೂರಾರು ರೈತರು. ಬೆಳಕೂಳ, ದೋಣವಾಡ, ನಾರಮುನ್ನೋಳಿ, ಹಂಚಿನಾಳ, ಉಮರಾಣಿ, ಕರಂಗಾವ ರೈತರು ಧರಣಿಯನ್ನ ಕೂತಿರೋದು. ನಾಗರಮುನ್ನೋಳಿ ಹೋಬಳಿಯ 17 ಗ್ರಾಮಗಳಿಗೆ ಕತ್ತಲೆ ಭಾಗ್ಯ. ಸರ್ಕಾರ ಏನ್ ಕೊಡುತ್ತೋ ಬಿಡುತ್ತೋ, ಆದ್ರೆ ಹಲವು ಗ್ರಾಮಗಳಿಗೆ ಕತ್ತಲೆ ಭಾಗ ಕೊಡ್ತಾ ಇದೆ ಅಂತ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈಗ ಮಾತಾಡ್ತಾ ಇರೋದು, ಹೇಳ್ತಾ ಇದ್ದಾರೆ. ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಂದುಕೊಂಡು ಏನ್ ಹೇಳ್ತೆ ಊರಾಜಿ ಯಾತ್ರಿ ಬೇಕಲ್ಲಿ ಸರ್ವ ಅಟ್ಟೆ ಪಟ್ಟ ಮಾತಾಡಬೇಕ ಪಟ್ಟ ಅಲ್ಲ ಸರ್ ನಮ್ಮ ಚರ್ಚೆ ಮಾಡ್ಬೇಕ್ರೆ ಅಲ್ಲಿ ಇಡೀ ದೊಡ್ಡ ಜಾತಿಗಳು ನೋಡಿ ನೋಡಿಕೆ ಇದೊಂದು ಹೊಸ ಭಾಗ್ಯ. ಇದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕತ್ಲಿ ಭಾಗ್ಯ ರೈತರಿಗೆ. ಆ ಐದು ಭಾಗ್ಯದಾಗ ಇದನ್ನೊಂದು ಭಾಗ್ಯ ಕೂಡಿಸಿ ಕತ್ಲಿ ಭಾಗ್ಯ ಒಂದು ಸಲ ಎಕ್ಸ್ಟ್ರಾ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಇದು ರೈತರಿಗೆಲ್ಲ ಗಿಫ್ಟ್ ಕೊಟ್ರು ನೋಡ್ರಿ. ನಮ್ಗೆ ಹೊಸ ಯೋಜನೆ ಕತ್ತಲೆ ಭಾಗ್ಯ ನಾಗರಮುನ್ನೋಳಿ ಹೋಬಳಿಗೆ.